ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಕ್ರಮ ವಿದೇಶಿ ವಲಸಿಗರಿಗೆ ಅಮೆರಿಕ ಹೊಸ ಎಚ್ಚರಿಕೆ ನೀಡ್ತಾ ಇದೆ. ಅಮೆರಿಕದಲ್ಲಿ 30 ದಿನಗಳಿಗಿಂತ ಹೆಚ್ಚು ದಿನ ಇರೋ ಹಾಗಿಲ್ಲ. ಅಧಿಕಾರಿಗಳ ಅನುಮತಿ ಪಡೆಯದೇ ಇದ್ರೆ ದಂಡ, ಶಿಕ್ಷೆ ಖಚಿತ. 30 ದಿನಗಳಿಗಿಂತ ಹೆಚ್ಚು ವಾಸ್ತವ್ಯ ಹೂಡಿದ್ರೆ ನೋಂದಣಿ ಕಡ್ಡಾಯ. ಈ ಬಗ್ಗೆ ಟ್ವೀಟ್ ಮಾಡಿದ ಅಮೆರಿಕ ಗೃಹ ಭದ್ರತಾ ಇಲಾಖೆ, ಅಕ್ರಮ ವಿದೇಶಿಯರಿಗೆ ಸಂದೇಶ ಎಂಬ ಶೀರ್ಷಿಕೆ ಅಡಿ ಪೋಸ್ಟ್ ಅನ್ನ ಮಾಡಲಾಗಿದೆ. ಅನುಮತಿ ಇಲ್ಲದೆ ಇರುವವರು ಸ್ವಯಂ ಗಡಿಪಾರುವಾಗಿ, ಹೀಗೆ ಮಾಡಿದ್ರೆ ನೀವು ಗಳಿಸಿದ ಹಣ ಉಳಿಯುತ್ತೆ ಅಂತ ಪೋಸ್ಟ್ ಅನ್ನ ಮಾಡಲಾಗಿದೆ. ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ನಂತರ ಅಮೆರಿಕದಲ್ಲಿ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳು, ಬೆಳವಣಿಗೆಗಳು, ಒಂದಷ್ಟು ನೀತಿಗಳಲ್ಲಿ ಸಾಕಷ್ಟು ರೀತಿಯಾದಂತೆ ಕ್ರಾಂತಿ ಮಾಡಲಾಗ್ತಾ ಇದೆ. ಇದೀಗ ಅಕ್ರಮ ವಿದೇಶಿ ವಲಸಿಗರಿಗೆ ಅಮೆರಿಕ ಹೊಸ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಅಮೆರಿಕದಲ್ಲಿ 30 ದಿನಗಳಿಗಿಂತ ಹೆಚ್ಚು ಯಾರು ಇರಂಗಿಲ್ಲ. ಹಂಗೂ 30 ದಿನ ಆದ್ಮೇಲೆ ಇರ್ತೀರಾ, ಏನೋ ಕೆಲಸ ಇದೆ ಅಂತ ಅಂದ್ರೆ 2 ತಿಂಗಳು ಇರ್ತೀವಿ, 3 ತಿಂಗಳು ಇರ್ತೀವಿ, ಯಾವುದೋ ಪ್ರಾಜೆಕ್ಟ್ ಮೇಲೆ ಬಂದಿದ್ದೀವಿ, ಹೆಂಗೋ ಏನೋ ಅಂತ ಅಂದ್ರೆ ಅಧಿಕಾರಿಗಳ ಅನುಮತಿ ಪಡಿಬೇಕು. ಅದಕ್ಕೆ ಅಂತ ನೋಂದಣಿಯನ್ನು ಮಾಡಿಸ್ಕೊಳ್ಳೇಬೇಕು. ಅದೇನು ಮಾಡಿಸ್ಕೊಳ್ಳಲಿಲ್ಲ ಅಂತ ಅಂದರೆ ಕಷ್ಟ ಆಗತ್ತೆ, ಶಿಕ್ಷೆ ಅನುಭವಿಸ್ಬೇಕಾಗತ್ತೆ, ದುಬಾರಿ ದಂಡವನ್ನು ವಿಧಿಸಲಾಗತ್ತೆ. ಈ ಬಗ್ಗೆ ಟ್ವೀಟನ್ನು ಮಾಡಲಾಗಿದೆ ಅಮೆರಿಕ ಗೃಹ ಭದ್ರತಾ ಇಲಾಖೆ. ನೀವು ಗಮನಿಸ್ತಾ ಇದ್ದೀರಾ. ಅಕ್ರಮ ವಿದೇಶಿಯರಿಗೆ ಸಂದೇಶ ಎಂಬ ಶೀರ್ಷಿಕೆ ಅಡಿಯಲ್ಲಿಯೇ ಈ ಪೋಸ್ಟನ್ನು ಮಾಡಿರೋದು. ಅನುಮತಿ ಇಲ್ಲದೇನೆ ಇರುವವರು ಸ್ವಯಂ ಗಡಿಪಾರುವಾಗಿ, ಹೀಗೆ ಮಾಡಿದ್ರೆ ನೀವು ಗಳಿಸಿದ ಹಣ ಉಳಿಯತ್ತಿ ಅಂತ ಪೋಸ್ಟನ್ನು ಮಾಡಲಾಗಿದೆ. ನೋಡಿ, ಈಗಾಗಲೇ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಜಾಗತಿಕವಾಗಿ ಒಂದಷ್ಟು ರೀತಿಯಾದಂಥ ಪರಿಣಾಮವನ್ನು ಅನೇಕ ದೇಶಗಳು ಎದುರಿಸ್ತಾ ಇದೆ. ಈ ಹಿಂದೆ ಗಡಿಪಾರು ಮಾಡಿದ್ದನ್ನು ನೀವು ನೋಡಿದರೆ ಅದು ಕೂಡ ಸಾಕಷ್ಟು ರೀತಿಯಾದಂಥ ಚರ್ಚೆಗೆ ಕಾರಣವಾಗಿತ್ತು. ಯಾರ್ಯಾರು ಅಕ್ರಮವಾಗಿ ನೆಲೆಸಿದ್ರೋ ಎಲ್ಲರೂ ಗಡಿಪಾರು ಮಾಡಿಬಿಟ್ಟಿದ್ರು. ಇದು ಸಾಕಷ್ಟು ರೀತಿಯಾದಂಥ ವಿರೋಧಕ್ಕೂ ಕೂಡ ಕಾರಣವಾಗಿತ್ತು. ಆದರೆ ಇದು ನಮ್ಮ ನಿಯಮ, ನಮ್ಮ ದೇಶದ ನಿಯಮ ಆಗಿದೆ. ಈ ರೂಲ್ಸನ್ನು ಫಾಲೋ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ಹೊಸ ರೂಲ್ಸಸ್ಗಳನ್ನು ಜಾರಿಗೆ ತರ್ತಾ ಇರುವಂಥದ್ದು. ಇದೀಗ ಒಂದು ಎಚ್ಚರಿಕೆ ಅಂತನಾದ್ರೂ ಅಂದ್ಕೊಳ್ಬಹುದು, ಮುಂಚಿತವಾಗಿ ಮಾಹಿತಿ ನೀಡ್ತಿದ್ದಾರೆ ಅಂತನಾದ್ರೂ ಅಂದ್ಕೊಳ್ಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಕಲೀಗ್ ಸಂತೋಷ್, ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ನಂತರ ಸಾಕಷ್ಟು ರೀತಿಯಾದಂಥ ಬದಲಾವಣೆಗಳು, ಬೆಳವಣಿಗೆಗಳು ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಜಾಗತಿಕ ಮಟ್ಟದಲ್ಲೂ ಕೂಡ ಗೆಸ್ಸು ಮಾಡಲಾಗಿತ್ತು, ಟ್ರಂಪ್ ಅವರು ಒಂದಷ್ಟು ಬದಲಾವಣೆಯನ್ನು ತರ್ತಾರೆ, ಹೊಸ ಹೊಸ ಕ್ರಾಂತಿ ಹುಟ್ಟಾಕ್ತಾರೆ ಅನ್ನೋದು ಟೆನ್ಷನ್ನು ಕೂಡ ಇತ್ತು. ಇನ್ನೇನೇನು ರೂಲ್ಸ್ ತಂದುಬಿಡ್ತಾರೋ ಅಂತ. ಇದೀಗ ಅಕ್ರಮ ವಿದೇಶಿ ವಲಸಿಗರಿಗೆ ಒಂದು ವಾರ್ನಿಂಗ್ ಅಂತಲೂ ಕಾಣಿಸ್ತಾ ಇದೆ ಇದು. ಸೊ ಇದರಿಂದ ಏನೇನು ಬೆಳವಣಿಗೆ, ಬದಲಾವಣೆ ಆಗಬಹುದು, ಸಾಧಕ ಬಾಧಕ ಚರ್ಚೆ ಮಾಡೋದಾದ್ರೆ ಸಂತೋಷ್. ನೀತಿ ಈವರೆಗೆ ಇಡೀ ವಿಶ್ವದ ಅನೇಕ ದೇಶಗಳ ನಿದ್ದೆಗೆಡಿಸಿದ್ದಂತಹ ಡೊನಾಲ್ಡ್ ಟ್ರಂಪ್ ಅವರು ಯಾರ್ಯಾರು ಅಮೆರಿಕ ದೇಶಕ್ಕೆ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅಂತ, ತಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಅಂತ ಯಾರ್ಯಾರು ಕೆಲಸ ಹುಡುಕೊಂಡು ಹೋಗಿದ್ರು ಅವರಿಗೂ ಕೂಡ ಈಗ ನಿದ್ದೆಗೆಡಿಸಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈವರೆಗೆ ಕೇವಲ ಅಕ್ರಮ ವಲಸಿಗರು ಮಾತ್ರ ಅವರ ಟಾರ್ಗೆಟ್ನಲ್ಲಿ ಇದ್ದರು. ಆದರೆ ಈಗ ಯಾರ್ಯಾರು ಅಲ್ಲಿ ವೀಸಾ ಪಡೆದುಕೊಂಡು ನೆಲೆ ನಿಂತಿದ್ದಾರೆ ಅವರೂ ಕೂಡ ಟಾರ್ಗೆಟ್ನಲ್ಲಿ ಇದ್ದಾರೆ. ಈ ವಿಚಾರವನ್ನು ಈಗ ಅಮೆರಿಕಾದ ಸರ್ಕಾರ ಸ್ಪಷ್ಟಪಡಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನೋಡಿ, ಅಮೆರಿಕಾದಲ್ಲಿ ಈಗ ಗೃಹ ಇಲಾಖೆ ಮಾಡಿರುವಂತಹ ಈ ಒಂದು ಟ್ವೀಟ್ ಏನು ಹೇಳುತ್ತೆ ಅಂತಂದರೆ, ಯಾರ್ಯಾರು ಅಮೆರಿಕಾದಲ್ಲಿ ನೆಲೆ ನಿಂತಿದ್ದಾರೆ, ಒಂದು H1B ವೀಸಾ ಪಡೆದುಕೊಂಡಿದ್ದಾರೆ ಅಥವಾ ವಿದ್ಯಾರ್ಥಿ ವೀಸಾ ಪಡೆದುಕೊಂಡು ಅಮೆರಿಕಾದಲ್ಲಿ ನೆಲೆ ನಿಂತಿದ್ದಾರೆ, ಒಂದು ವೇಳೆ ಏನಾದರೂ ಕೆಲಸ ಕಳೆದುಕೊಂಡಿದ್ದೇ ಆದರೆ, ಅಂದರೆ ಯಾರು H1B ವೀಸಾ ಪಡೆದುಕೊಂಡಿದ್ದಾರೆ ಅವರು ಒಂದು ವೇಳೆ ಏನಾದರೂ ತಮ್ಮ ಕೆಲಸವನ್ನು ಕಳೆದುಕೊಂಡಿದ್ದೇ ಆದರೆ ಆ ಸಂದರ್ಭದಲ್ಲಿ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸರ್ಕಾರಕ್ಕೆ ಮಾಹಿತಿ ನೀಡಬೇಕಾಗತ್ತೆ. ನಾನು ಕೆಲಸ ಕಳೆದುಕೊಂಡಿದ್ದೀನಿ, ಆದರೂ ಕೂಡ ನಾನು ಅಮೆರಿಕಾದಲ್ಲಿ ಉಳಿದುಕೊಳ್ಬೇಕು, ಹೀಗಾಗಿ ಪರ್ಮಿಷನ್ ಕೊಡಿ ಅಂತ ಅಮೆರಿಕ ಸರ್ಕಾರಕ್ಕೆ ಕೇಳ್ಕೊಳ್ಬೇಕಾಗತ್ತೆ. ಮತ್ತೊಂದೆಡೆ ವಿದ್ಯಾರ್ಥಿಗಳು ಏನಾದರೂ ವಿದ್ಯಾರ್ಜನೆಗೆ ಅಂತ ಹೋಗಿದ್ರೆ, ಒಂದು ವೇಳೆ ಏನಾದರೂ ಬ್ಯಾಕ್ ಉಳಿತು ಅಥವಾ 1 ಇಯರ್ ಬ್ಯಾಕ್ ಆಯಿತು ಅಥವಾ ಶಿಕ್ಷಣದಲ್ಲಿ ಏನಾದರೂ ಒಂದು ಸಮಸ್ಯೆ ಆಯಿತು, ಅಡ್ಮಿಷನ್ ಮಾಡಿಸ್ಕೊಳ್ಳಿಕ್ಕಾಗಲಿಲ್ಲ, ಆ ಸಂದರ್ಭದಲ್ಲೂ ಕೂಡ ಸರ್ಕಾರದಿಂದ ವಿಶೇಷವಾಗಿ ಪರ್ಮಿಷನನ್ನು ಪಡೆದುಕೊಳ್ಬೇಕಾಗತ್ತೆ, ಅಮೆರಿಕಾದಲ್ಲಿ ಉಳಿದುಕೊಳ್ಬೇಕಾಗತ್ತೆ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಗೋಲ್ಡ್ ಕಾರ್ಡ್ ಅಂತ ಏನು ಹೊರಗಡೆ ತಂದಿದ್ರು, ಇದರ ಒಂದು ಟ್ರೆಂಡು ಆರಂಭದಲ್ಲಿ ತುಂಬ ಉತ್ತುಂಗದಲ್ಲಿತ್ತು. ಅಮೆರಿಕ ಸರ್ಕಾರಕ್ಕೂ ಕೂಡ ಇದರಿಂದ ಸಾಕಷ್ಟು ಲಾಭವಾಯಿತು. ಆದರೆ ಅತಿ ಹೆಚ್ಚಿನ ಒಂದು ದುಡ್ಡನ್ನು ಕಟ್ಟಬೇಕಾಗಿರೋದ್ರಿಂದಾಗಿ ಎಲ್ರಿಗೂ ಈಗ ಹೊರೆಯಾಗಿ ಪರಿಣಮಿಸ್ತಾ ಇದೆ. ಹೀಗಾಗಿ ಇದರ ಒಂದು ಖರೀದಿ ಕೂಡ ಒಂದು ಕಡೆ ಕುಸಿತವಾಗ್ತಾ ಇದೆ. ಹೀಗಾಗಿ
ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಏನು ಹೇಳ್ಕೊಂಡು ಬಂದಿತ್ತು, ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅನ್ನುವಂತಹ ಒಂದು ವಿಚಾರ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲೇಬಡಿ ಆಗ್ತಾ ಇದೆ. ಯಾಕಂದ್ರೆ ಒಂದೆಡೆ ಮೇಲಿಂದ ಮೇಲೆ ಟ್ಯಾರಿಫು, ಸುಂಕ, ಮತ್ತೊಂದು ಮಗದೊಂದು ಅಂತ ಎಲ್ಲ ದೇಶಗಳನ್ನ ಎದುರು ಹಾಕೊಂಡ್ರು. ಕೊನೆಗೆ ಎಲ್ಲ ದೇಶಗಳ ಎದುರಿಗೆ ಮಂಡಿ ಊರುವಂತಹ ಒಂದು ಪರಿಸ್ಥಿತಿ ಬಂತು. ಈಗ ಇಡೀ ವಿಶ್ವದ ಎಲ್ಲಾ ದೇಶಗಳು ಕೂಡ ನೀವೇನು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಹೇಳ್ತಾ ಇದ್ದೀರಿ, ಇದು ಚೀನಾ, ಮೇಕ್ ಇನ್ ಚೀನಾದಲ್ಲಿ ಅಂದ್ರೆ ಮೇಡ್ ಇನ್ ಚೀನಾ ಏನಿದೆ ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅಂತ ಅಮೆರಿಕಾವನ್ನ ಲೇವಡಿ ಮಾಡ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಬಂದಿರುವಂತಹ ಸಂದರ್ಭದಲ್ಲಿ ಯಾರ್ಯಾರು ಅಮೆರಿಕಾದಲ್ಲಿ ಅಕ್ರಮವಾಗಿ ನೆಲೆ ನಿಂತಿದ್ರು ಅವರನ್ನ ಹೊರ ಹಾಕೋದಕ್ಕೂ ಕೂಡ ಈಗ ಅಮೆರಿಕ ಕೈಯಿಂದ ದುಡ್ಡು ಕಟ್ಟೋದಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಮಾರುಕಟ್ಟೆ ಕುಸಿತ ಆಗಿದೆ. ಮತ್ತೊಂದೆಡೆ ಡೀಪ್ ಸೀಕ್ ಅನ್ನುವಂತಹ ಒಂದು AI ಬಂತು, ಲಕ್ಷಾಂತರ ಕೋಟಿ ಹಣವನ್ನು ಅಮೆರಿಕ ಕಳೆದುಕೊಳ್ಬೇಕಾಗಿ ಬಂತು. ಈಗ ಅಮೆರಿಕಾಗೆ ಇದೂ ಕೂಡ ಅಂದರೆ ಯಾರ್ಯಾರು ಅಕ್ರಮವಾಗಿ ಬಂದಿದ್ರು ಅವರನ್ನು ಹೊರಹಾಕೋದಕ್ಕೆ ದುಡ್ಡಿಲ್ಲ, ಅದಕ್ಕೂ ಕೂಡ ಕೊರತೆ ಎದುರಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಅಮೆರಿಕ ಏನು ಮಾಡ್ತಾ ಇದೆ, 30 ದಿನಗಳ ಒಳಗಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ, ಇಲ್ಲ ಅಮೆರಿಕ ದೇಶವನ್ನು ಬಿಟ್ಟು ಹೊರಗಡೆ ಹೋಗಿ. ಇಲ್ಲದೆ ಹೋದರೆ ಅಂದರೆ 30 ದಿನಗಳ ನಂತರವೂ ಕೂಡ ಒಂದು ವೇಳೆಗೆ ಏನಾದರೂ ಅಮೆರಿಕಾದಲ್ಲಿ ನೆಲೆ ನಿಂತಿದ್ದೆ ಆದರೆ ಆ ಸಂದರ್ಭದಲ್ಲಿ ದಂಡ ಕಟ್ಟಬೇಕಾಗತ್ತೆ. ಇದರ ಜೊತೆಗೆ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಬೇಕಾಗತ್ತೆ, ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗತ್ತೆ. ಇದೇ ಕಾರಣಕ್ಕಾಗಿ ಯಾರ್ಯಾರು ಅಕ್ರಮವಾಗಿ ನೆಲೆ ನಿಂತಿದ್ದೀರಿ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರೊಸೀಜರ್ಸ್ಗಳಿದೆ ಅದನ್ನ ಫಾಲೋ ಮಾಡಿ, ನಿಮ್ಮಷ್ಟಕ್ಕೆ ನೀವಾಗಿ ದೇಶ ಬಿಟ್ಟು ಹೊರಗಡೆ ಹೋಗಿ ಅಂತ ಈಗ ಡೊನಾಲ್ಡ್ ಟ್ರಂಪ್ ಅವರು ಗೋಗರಿಯುವಂತಹ ಒಂದು ಪರಿಸ್ಥಿತಿ ಬರ್ತಾ ಇದೆ. ಇಲ್ಲದೆ ಹೋದ್ರೆ ಜೈಲ್ಗೆ ಹಾಕ್ತೀವಿ ಅಂತ ಬೆದರಿಕೆ ಒಡ್ಡುವಂತಹ ಒಂದು ತಂತ್ರ ಈಗ ನಡೀತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಈವರೆಗೆ ಯಾರ್ಯಾರು ವೀಸಾ ಪಡೆದುಕೊಂಡು ಅಮೆರಿಕಾದಲ್ಲಿ ನೆಲೆ ನಿಂತಿದ್ರು, ಒಂದು ವೇಳೆ 30 ದಿನಗಳಿಗಿಂತ ಹೆಚ್ಚು ಏನಾದರೂ ಅವರು ಉಳಿದುಕೊಂಡಿದ್ದೆ ಆದರೆ ಆ ಸಂದರ್ಭದಲ್ಲಿ ಅವರಿಗೂ ಕೂಡ ಈಗ ತಲೆನೋವಾಗಿ ಇದು ಪರಿಣಮಿಸುವಂತಹ ಸಾಧ್ಯತೆಗಳು ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್, ತಮ್ಮಲ್ಲಿ ಡೀಟೇಲ್ಸ್